Hi, good morning. Happy Sunday to all my guys, friends, the Indians who are residing out of India, that is abroad. My good wishes to all my fans and proud Indians. I'm Mr. Nagaraj Puple, an advocate, agriculturist, and an artist. On MNR, native from Mukdagatri, Davangere district. Today I would like to talk about the corruption, ಭ್ರಷ್ಟಾಚಾರ, ಕೊಲೆ ಸುಲಿಗೆ. ಕೊಲೆ ಕೇಸ್ನಲ್ಲಿ ಬಸವರಾಜ್ ಏನು ಭರತಿ ಬಸವರಾಜ್ ಏನು ಅರೆಸ್ಟ್ ಆದರು. ಆಗ ವಿಜಯೇಂದ್ರ, ಪೇಪರ್ ತಿಮ್ಮ, ರೇಣುಕಾಚಾರಿ, ಅವ್ರು ಯಾರು ರವಿಕುಮಾರ, ಆಮೇಲೆ ನಾರಾಯಣಸ್ವಾಮಿ, ಶೋಭಕ್ಕ, ತಾರಕ್ಕ, ಮಾಳವಿಕಕ್ಕ ಅವರೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ನಂತರ ಎಲ್ಲರೂ ನಾವು ನಿಮ್ಮ ಜೊತೆಗಿದ್ದೇವೆ, ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಏನು ಹೆದರಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಸಪೋರ್ಟ್ ಕೊಟ್ಟರು. ಅವನು ಇನ್ವಾಲ್ವ್ ಆಗಿರೋದು ಮರ್ಡರ್ ಕೇಸ್ನಲ್ಲಿ, ಬಿಕ್ಲು ಶಿವ ಅನ್ನನ್ನು ಮರ್ಡರ್ ಆಗಿದೆ ಅಂಥೇಳಿ ಕೇಸ್ ಅದು ಇಟ್ ಈಸ್ ಲೆಫ್ಟ್ ದಿ ಇನ್ವೆಸ್ಟಿಗೇಷನ್, ಸೀರಿಯಸ್ ಇಶ್ಯೂ. ಸಾಕ್ಷಿನಾಶ ಪಡಿಸೋದು, ಕೊಲೆ ಕೇಸು ಅಂದರೆ ಸೀರಿಯಸ್ ಇಶ್ಯೂಸು. ಸಮ್ ಆಫ್ ದಿ ಎವಿಡೆನ್ಸಸ್, ರೂಟ್ ಆಫ್ ಎವಿಡೆನ್ಸಸ್, ಪೊಲೀಸರು ಆ ಮರದ ಬೇರುಗಳು ಎಲ್ಲೆಲ್ಲಿ ಹೋಗಿದ್ದಾವೆ ಆ ಬೇರುಗಳ ಮುಖಾಂತರ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಲಾ, ಪೊಲೀಸರು ಅನ್ನೋದಕ್ಕಿಂತ ಲಾ ಗಿವನ್ ಪವರ್ ಟು ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಥ್ರೂ ದಿ ಏಜೆನ್ಸಿ, ಎನಿ ಏಜೆನ್ಸಿ ಲೈಕ್ police agency under the constitution and under the government, and also they should submit the fair investigations to the honorable judiciary. The deciding authority whether the investigation is fake or good, or the person who involved in the crime, the person who committed an offense or not, it is purely decidable by the honorable judiciary. That power is vested with the judiciary only, not by the police. The power is vested till 173 of CRPC. They should file the final report before the court. ಈಗ ಅಟ್ ದಿ ಪ್ರೆಸೆಂಟ್ ಸಿಚುವೇಶನ್, ಭೈರತಿ ಬಸವರಾಜ್ಗ ಏನು ನಾವು ಸಪೋರ್ಟ್ ಮಾಡ್ತೀವಿ, ನೀವು ಹೆದರಬೇಡ್ರಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಈ ಒಂದು ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಹೇಳಿದಾಗ ಈ ಕರಪ್ಷನ್ ಐತಲ್ಲ, ಅವರದೇ MLA ಲಕ್ಷ್ಮೇಶ್ವರ ಶಿರಹಟ್ಟಿ MLA, ಆ ಶಿರಹಟ್ಟಿ MLA 5 ಲಕ್ಷ ರೆಡ್ ಹ್ಯಾಂಡ್ ಸಿಕ್ಕಿದ್ದಾನೆ. ಅದರದ ರೆಡ್ ಹ್ಯಾಂಡ್ ಆಗಿ ಪ್ರೊಸೀಜರ್ ಏನು, ಲೋಕಾಯುಕ್ತ ಪ್ರೊಸೀಜರ್ ಏನು, ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನ ಐ ವಿಲ್ ಕಮ್ ಲೇಟರ್, ಐ ಟೆಲ್ ಯು ಲೇಟರ್. ಯಾಕಂದ್ರೆ ಲೋಕಾಯುಕ್ತರು ಏನು ಮಾಡ್ತಾರಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಆ ಲೋಕಾಯುಕ್ತರ ಮಾಡೋದಕ್ಕಂತ ಪಂಚನಾಮ ಏನು, ಕಂಪ್ಲೇಂಟ್ ಯಾವ ರೀತಿ ಇರುತ್ತೆ, ಅದ ಪ್ಲಾನ್ ಹೇಗಿರುತ್ತೆ, ಅದು ಕಂಪ್ಲೇಂಟ್ ನಿಜನೋ ಸುಳ್ಳೋ, ಆ ರೀತಿ ಅವ್ರಿಗೆ ಬಿಸಿಯಾಗಿರಬೇಕು. ಬಿಸಿಯಾಗಿದ್ದು ಅದು ನ್ಯಾಯಕ್ಕೆ ಹತ್ತಿರವಿದ್ದಾಗ ಮಾತ್ರ ಲೋಕಾಯುಕ್ತರು ಅದನ್ನ ಬೆನ್ನತ್ತಾರೆ. ಮತ್ತು ಅದು ಸಕ್ಸಸ್ ಆಗಬೇಕು. ಬೇಟೆಯನ್ನ ಹುಲಿ ಟಾರ್ಗೆಟ್ ಕಾಡು ಕೋಣವನ್ನು ಬೆನ್ನ ಹತ್ತಿದಾಗ ಅದು ಒಂಟಿ ಹುಲಿ ಯಾವಾಗಲೂ ಒಂಟಿಯಾಗಿ ಹೋರಾಡ್ತತ್ರಿ. ಈ ಸಿಂಹಗಳು, ನಾಯಿ, ನರಿ ಅವೆಲ್ಲವೂ ಸೇರ್ಕಂದ್ರ ಈ ಹೈನಾಗಳು ಹಿಂಡ್ಗಂಟ್ಲೆ ಹೋಗಿ ಹಿಡಿತವೆ, ಹಿಂಡ್ಗಂಟ್ಲೆ ಹೋಗಿ ಬೇಟೆ ಆಡ್ತವೆ. ಈ ಸಿಂಹನೂ ಒಂದ ಬೇಟೆ ಆಡಕ್ಕಾಗಲ್ಲ, ಎಮ್ಮೆ ಆಗಲಿ ಕೋಣ ಆಗಲಿ, ಅದಕ್ಕೆ ಜೊತೆಗೆ ಹೆಣ್ಣು ಹುಲಿ ಮತ್ತು ಒಂದು 4 ಅಂಥವಿಂಥವು ಬೇಕಾಕತ್ತೆ ಅದಕ್ಕೆ. ಹಿಂಗೆ ಆದರೆ ಟೈಗರ್ ಐತಲ್ಲ, ಟೈಗರ್ ಎಂಥ ಕಾಡ್ಕೊಂಡಾಗಲಿ ಅದರ ಶಕ್ತಿ ಮೇಲೆ ಅದಕ್ಕೆ ನಂಬಿಕೆ ಇರ್ತೈತಿ, ಅದು ಒಂದೇ ಹೋಗಿ ಬೇಟೆ ಆಡ್ತೈತಿ. ಹಾಗೆ ಪೊಲೀಸ್ನಲ್ಲಿ ಕಾನೂನುಗಳು ಹಾಗಿದ್ದಾವೆ.
ನಮ್ಮ CRPC ಎವಿಡೆನ್ಸ್ ಆ್ಯಕ್ಟು ಏನು ನಮ್ಮ IPC ಬಹಳ ಮಜಬೂತಾದಂಥ ಒಂದು ಸಂವಿಧಾನ. ಇಂಥ ನಮ್ಮ ಇಂಡಿಯನ್ ಸಂವಿಧಾನ ಮತ್ತು ನಮ್ಮ ಕಾನೂನುಗಳು ನಮ್ಮ ಸಾಮಾನ್ಯ ಪ್ರಜೆಯನ್ನು ಕಾಪಾಡಕ್ಕದವ. ಸುಳ್ಳು ಕೇಸ್ ಹಾಕಿದ್ರೂ ನಡೆಯಲ್ಲ. ಈ ನನ್ನ ಮೇಲೆ ರಾಣೆಬೆನ್ನೂರು MLA ಅವನ್ಯಾರ ಸೀತಾರಾಮ್ ರೆಡ್ಡಿ ಎಲ್ಲ ಸೇರ್ಕೊಂಡು ಮಾಜಿ ಹಾಜಿ ಎಲ್ಲಾನು ಸೇರ್ಕೊಂಡ್ರಿ ಇವರು ಮಾಳು ಹೊಡೆಯೋರು, ಮಾಳು ಕಳವು ಮಾಡೋರು ಅಷ್ಟು ಸೇರ್ಕೊಂಡು ಹಾಡಾಗಲ ಮಾಳು ಕಳವು ಮಾಡ್ತಾರೆ ಬಿಡ್ರಿ. ಅವ್ರಿಗೇನು ಹೆದರಿಕಿಲ್ಲ, ರಾತ್ರಿ ಹಗಲು ಕೂಡ ಮಾಳು ಕಳವು ಮಾಡ್ತಾರೆ. ಅವರೆಲ್ಲ ಹೆಚ್ಚು ಬಯಸೋದು, ಇದು ಮಾಡಿಸೋದು, ಟ್ರೋಲ್ ಮಾಡಿಸೋದು ಅವೆಲ್ಲ ಐ ಡೋಂಟ್ ಕೇರ್. ಇದ್ರಿಗೆ ಯಾವನು ಬರಲ್ಲ, ಅಲ್ಲಷ್ಟು ಮಾಡ್ತಾರೆ. ಸೊ ನನ್ನ ಮೇಲೆ SC ಕೇಸ್ ಹಾಕ್ಸಿದ್ರು, Section 3(1)(r) PA ಆ್ಯಕ್ಟ್, ಪ್ರೊಹಿಬಿಷನ್ ಆಫ್ ಅಟ್ರಾಸಿಟಿ. ಆ ಕೇಸ್ ನಾನು ಅಟ್ರಾಸಿಟಿ ಆದರೆ ಅವ್ರ ಪರನ ಹೆಚ್ಚು ಇರೋದು. ಇದೇ ನಂದಿಹಳ್ಳಿಯಲ್ಲಿ ಅಂಬೇಡ್ಕರ್ ಅವರ ಬೋರ್ಡನ್ನು ಕಿತ್ತುವುದು, ಅದಕ್ಕೆ ಬೆಂಕಿ ಹಚ್ಚಿ ಒಬ್ಬ SC ಹುಡುಗನ ಮಾದರ ಹುಡುಗನ ಬೈಕಿ ಬೆಂಕಿ ಹಚ್ಚಿದ್ರು. ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಕೇಸನ್ನು ನಾನು ನಡೆಸಿ ಮತ್ತಿದು ವಾತಾವರಣ ಸರಿ ಉಳಿಯೋದಲ್ಲ ಅಂದು ಅವರು ಸವರ್ಣೀಯರು, ಇವರು SC ಜನಾಂಗ, ಅದನ್ನಲ್ಲಿ ಮತ್ತೆ ರಾಜಿ ಮಾಡಿಸಿ ಡಿಸ್ಟಿಕ್ ಕೋರ್ಟ್ನಿಂದ ಇಬ್ಬರು ಅವ್ರಿಗವ್ರು ರಾಜಿಯಾಗಿ ಕೇಸನ್ನು ಎವಿಡೆನ್ಸ್ ಇದಾಗಿ ಹಾಸ್ಟೆಲ್ ಆಗಿ ರಾಜಿಯಾಗಿ ಬಂದರು. ಯಾಕಂದ್ರೆ ಒಂದು ಊರಾಗ ಬಾಳೆ ಮಾಡೋರು ಅವರು. ಇವ್ರು ಹೊಲ್ದಾಗ ಅವ್ರು ಹೋಗ್ಬೇಕು, ಅವ್ರ ಹೊಲ್ದಾಗ ಇವ್ರು ಹೋಗ್ಬೇಕು. ಅದನ್ನು ದ್ವೇಷ ಹಚ್ಕೊಂತ ಹೋಗ್ಬಿಟ್ರೆ ಆ ಊರು ಉದ್ಧಾರ ಆಗಲ್ಲ. ಸೊ ಆದ್ದರಿಂದ ಹಿಂದಿನಿಂದ ನಡ್ಕೊಂಬಂದಾರ ಸವರ್ಣೀಯರು, ಹಿಂದುಳಿದರು ಎಲ್ಲರೂ ಹಳ್ಳಿ ಒಳಗೆ ಜಾತಿ ಬೇತಿಲ್ದಂಗೆ ಅಳಿಯ ಮಾವ ಕಕ್ಕ ದೊಡ್ಡಪ್ಪ ಅನ್ಕಂತ ಒಬ್ಬ ಅವ್ರ ಸಹಾಯ ಇವರು, ಇವ್ರ ಸಹಾಯ ಅವರು ತಗಂತ ಹೋಗಿದ್ದಾರೆ. ಅಂಥದ್ರಲ್ಲಿ ಕೆಲವೊಬ್ಬರು ವಿಷ ಬೀಜ ಬಿತ್ತಿದ್ದಾರೆ. ಅದೇ ರೀತಿ ಹಿಂದೂ ಮುಸಲ್ಮಾನರದ್ದು ಅಷ್ಟೇ. ಬಾಗಲಕೋಟೆಗೆ ಬರ್ತೀನಿ ಆಮೇಲೆ. ಇವತ್ತು ಸಂಡೇ ಇದೆ, ಸ್ವಲ್ಪ ಆರಾಮಿದ್ದೀನಿ, ಅದಕ್ಕೆ ನಾನು ಲೈವ್ ಬಂದಿದ್ದೀನಿ. ಸೊ ಈ ವಿಚಾರಗಳು ಹೇಗಿರ್ತವೆ ಅಂತ ಹೇಳ್ತೀನಿ. ಲೋಕಾಯುಕ್ತರದು ಈಗ ಅಲ್ಲಿ ಬಾಗಲಕೋಟೆ ಗದಗ ಜಿಲ್ಲಾ ಇದೆಯಲ್ಲ, ಗದಗ ಇದು ಈ ಶಿರಹಟ್ಟಿ ಗದಗ ಜಿಲ್ಲೆ ಇದೆಯಲ್ಲ, ಗದಗ ಜಿಲ್ಲೆಯಲ್ಲಿ HK ಪಾಟೀಲ್ರು, HK ಪಾಟೀಲ್ರ ಅಪ್ಪರು KH ಪಾಟೀಲ್ರು. 77ದಾಗ KH ಪಾಟೀಲ್ ಅಂದ್ರೆ ಕರ್ನಾಟಕದ ಹುಲಿ ಪಾಟೀಲ್ ಅಂತಂದೇಳಿ ಪೇಪರ್ನಾಗ ಓದ್ತಿದ್ವಿ. PUC ಓದ್ತಿದ್ದು ನಾನು. ಇಂದಿರಾ ಗಾಂಧಿ ಹೆಸರ ಮೇಲೆ ಇವ್ರು ಆರಿಸಿ ಬರೋರು. ಇವ್ರವೇನು ಸ್ವಂತ ಏನಿಲ್ಲ ಇವ್ರವು. ಇವರಾಗಲಿ ಕೋಳಿವಾಡಾಗಲಿ ಜನಮೆಚ್ಚಿದ ನಾಯಕರಲ್ಲ ಇವರು. ಇವರು ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ, ಗಾಂಧೀಜಿಗೆ ಗುಂಡು ಹೊಡೆದ್ರು ಅಂತ ಹೇಳ್ಕೊಂಡು ಪ್ರಚಾರ ಮಾಡಿ ಆರಿಸಿ ಬಂದರು. ಆಮೇಲೆ ಆಗಿನ ಕಾಲದಾಗ ಇಂದಿರಾ ಗಾಂಧಿ ಅಂದ್ರೆ ಸುಮ್ಮ ಕಣ್ಣು ಮುಚ್ಕೊಂಡು ಓಟ್ ಹೊತ್ತಿದ್ರು. ನಾವು ಸಣ್ಣರಿದ್ವಿ. ಹಾಗಾಗಿ ಇಂದಿರಾ ಗಾಂಧಿ ಭಯಂಕರ ಒಂದು ಹೆಸರಿತ್ತು. ಅವಾಗ 72ರಿಂದ ಈ ಕೋಳಿವಾಡರು ಯಾರಿಗೂ ಟಿಕೆಟ್ ಬಿಟ್ಟು ಕೊಡ್ದಂಗೆ ಒಮ್ಮೆ ರೆಡ್ಡಿ ಕಾಂಗ್ರೆಸ್ಸಿಗೆ ನಿಂತಿರೋರು. 7-8 ಸಾವಿರ ಓಟ್ ತಗೊಂಡು ಸೋತ್ರಿ ಇವರು. ಇಂದಿರಾ ಕಾಂಗ್ರೆಸ್ನಿಂದ ಬೇರೆಯಾಗಿ ಇವರು ಬ್ರಹ್ಮಾನಂದ ರೆಡ್ಡಿ ಅಂತಂದು ಯಾರೋ ಇದ್ರು, ರೆಡ್ಡಿ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರು. ಆ ರೆಡ್ಡಿ ಕಾಂಗ್ರೆಸ್ಸಿಗೆ ನಿಂತಿರೋರು 76-77ರಾಗ. ಟಿಕೆಟ್ ಕೊಡಲಿಲ್ಲ ಇವರಿಗೆ. ಸೋಮಲಿಂಗಪ್ಪ ಕೊಟ್ಟರು. 76-77 ಸೋಮಲಿಂಗಪ್ಪ ಟಿಕೆಟ್ ಕೊಟ್ಟು ಸೋಮಲಿಂಗಪ್ಪ ಯಾವ ಪ್ರಚಾರ ಇಲ್ಲದಲ್ಲ 700 ಓಟ್ನಾಗ ಆರಿಸಿ ಬಂದರು. ಸೋಮಲಿಂಗಪ್ಪ 3ನೇ ಕ್ಲಾಸ್ ಓದಿದ್ದು, ನನಗೆ ಭಾಳ ಆತ್ಮೀಯರವರು. ಸೋಮಲಿಂಗಪ್ಪರು 76-77ರಲ್ಲಿ ಜ್ಞಾನಿ ಜೈಲ್ ಪ್ರೆಸಿಡೆಂಟ್ ಇದ್ರಾಗ ಆ ಇಂದಿರಾ ಗಾಂಧಿ ಹೆಸರ ಮೇಲೆ ಆರಿಸಿ ಬಂದರು. ಅವ್ರ ಅಳಿಯ ಮಂಜುನಾಥ್ ಓಲೇಕರ್ ಈ ಕಾಂಗ್ರೆಸ್ನಿಂದ ಮತ್ತು ಕಾಂಗ್ರೆಸ್ ಅಲ್ಲೇ ಅವ್ರ ಮಾವನ PA ಆಗಿ ಅಲ್ಲಿ ಹೋಗಿ LLB ಓದ್ಕೊಂಡು ಲಾಯರ್ ಆಗಿ ಈ ಇವರು PAಗಳಾಗಿ ಬೊಮ್ಮಣ್ಣನ PA ಆಗಿ ಮಾಡ್ಕೊಂತ ಹೋದರು. ZP ಪ್ರೆಸಿಡೆಂಟು ಆದರು 1 ವರ್ಷ. ಒಂದೇ ರೂಮ್ನಲ್ಲಿ ಇದ್ವಿ ನಾವು. ಮಂಜುನಾಥ್ ಓಲೇಕರ ನಾನು ಒಂದೇ ರೂಮ್ನಾಗ ಇದ್ವಿ. ಮಟ್ಟಿಮನಿ ಚಳದ ರಾಣೆಬೆನ್ನೂರಾಗ ಒಂದೇ ರೂಮ್ನಾಗ ಇದ್ವಿ, ಒಂದೇ ಊಟ ಮಾಡ್ತಿದ್ವಿ. ಸೊ ಅವನು BJPಗೆ ಹೋದ. ಅವ್ರ ಮಾವು ಕಾಂಗ್ರೆಸ್, ಅವನು BJPಗೆ ಹೋದ. BJPಯಿಂದನೇ ಹೋಗಿ BJP ಒಳಗೆ ಇವತ್ತು ಇರೋದು BJPಗೆ. ಈಗ ನಾನು MLA ಮೇಲೆ ಕೇಸ್ ಹಾಕೀನಿ. MLA ನನ್ನ ಮನೆ ಮುರಿದದ್ದ. ನಾವು ಒಂದೇ ತಟ್ಟೆಗಾದರೂ ಪಾಪ ವಕಾಲತ್ ಮಾಡ್ತಾನೆ. ಅತ್ಲ ರಾಜಕೀಯ ಮಾಡ್ತಾನೆ, ಇತ್ಲ ವಕಾಲತ್ ಮಾಡ್ತಾನೆ. ಮಂಜುನಾಥ್ ಓಲೇಕರ್ ನನ್ನ ವಿರುದ್ಧ ವಕಾಲತ್ ಹಾಕಿದ್ದಾನೆ. ಅಲ್ಲಿ ಕೇಸ್ ನಡೆಸ್ತಾನೆ, ನನ್ನ ವಿರುದ್ಧ ಕೇಸ್ ನಡೆಸ್ತಾನೆ. ಅವನು ಲಾಯರು, ನಾನು ಲಾಯರು. ಬಟ್ ನನ್ನ ಮನೆ ಮುರಿದದ್ದು ಅರುಣನ ಸಂಗಡಿಗರು. ಇನ್ನೂ ಇನ್ವೆಸ್ಟಿಗೇಷನ್ ಹಾಕ್ಯಾನ. ಇನ್ನೂ ಭಾಳ ಮಂದಿ ಅದರದ್ರಾಗ. ಸೊ ಈಗ ನನ್ನ ಹೆದರ್ಸಕ್ಕೆ ಇವ್ರು ಮಾಜಿ ಹಾಜಿ ಸೇರ್ಕೊಂಡು SC ಕೇಸ್ ಹಾಕ್ಸಿದ್ರು. ಆ SC ಕೇಸು
53/24 ಗೌರವಾನ್ವಿತ ಸೆಷನ್ಸ್ ಕೋರ್ಟು ಸ್ಪೆಷಲ್ ಕೋರ್ಟು ಹಾವೇರಿಯಲ್ಲಿ ನಡೆಸಿದೆ. 10/8/23 ಕೇಸ್ ಕೊಡ್ತಾರೆ ಅವರು. 24ಕ್ಕೆ 10/8/24 ಕೇಸ್ ಕೊಡ್ತಾರೆ. ನಾನು 10/9/25ಕ್ಕೆ ಬಿಡುಗಡೆ ಮಾಡಿಸ್ಕೊಂಡು ಬಂದೆ. ನಾನು ಅಂದರೆ ಒಂದು ವರ್ಷದೊಳಗೆ ಕೇಸ್ ಗೆದ್ಕೊಂಬಂದೆ. ಇನ್ಸ್ಟೆಡ್ ಆಫ್ ಮೀ, ನನ್ನ ಬದಲಿ ಬೇರೆ ಒಬ್ಬ ಬಡ ರೈತ ಅಥವಾ ಬಡವ ಒಬ್ಬ ಯಾವ ಕಾರ್ಯಕರ್ತ ಆಗಿದ್ರು. ನಾನು ಲಾಯರು, ನಾನೇ ಕೇಸ್ ನಡೆಸ್ಕೊಂಡೆ, ನಾನೇ ಗೆದ್ಕೊಂಬಂದೆ. ಕೇಸ್ ಸುಳ್ಳು ಮಾಡಿದೆ, ಸುಳ್ಳದು ಕೇಸ ಸುಳ್ಳು, ಫೇಕ್ ಕೇಸು ಹಾಕಿದ್ರು. ಇದು ರಾಜಕೀಯ ಪ್ರೇರಿತವಾಗಿ ಅವ್ರನ್ನ, ನಮ್ಮ ಪಾಪ ಹಿಂದುಳಿದ ಬಾಂಧವರನ್ನ ಅವರು ಪಾಪ ಯಾವುದು ತಪ್ಪು ಕೇಸ್ ಕೊಡಬೇಕು ಅನ್ನೋ ವಿಚಾರ ಇಲ್ಲಿದ್ರು ಅವ್ರನ್ನ ಒತ್ತಾಯಪೂರ್ವಕವಾಗಿ ಕರೆದು ಕೊಡಿಸಿದ್ರು ಅವರು. ಸೊ ಅದು ಗೆದ್ದೆ. ನೆಕ್ಸ್ಟು ಈಗ ಇವರು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿರದೆ ನಾನು ಮೊದಲು. ನಮ್ಮ ಬುದ್ಧಿ ಬಂದಾಗಿಂದನೂ ಭ್ರಷ್ಟಾಚಾರದ ವಿರೋಧಿ ನಾನು. ಸಿದ್ದರಾಮಯ್ಯ ಸರ್ ಹತ್ರ ಕೆಲವೊಂದು ಅಪಾಯಿಂಟ್ಗಳು ಮಾಡ್ಸ್ಕೊಂಬರ್ತಿದ್ದೆ ನಾನು. 85, 86, 87 ಟ್ರಾನ್ಸ್ಫರ್ ಅವು ಮಾಡ್ಸ್ಕೊಂಬರ್ತಿದ್ದೆ. ₹1 ಅವ್ರು ತೊಗೋತಿದ್ದಲ್ಲ, ನಾವು ಕೊಡ್ತಿದ್ದಲ್ಲ, ಅವರು ತೊಗೋತಿದ್ದಲ್ಲ. ಆಮೇಲೆ ನಾವು ಅಲ್ಲಿಂದ ಇಲ್ಲಿ ಬರತ್ತಿಗೆ ಅಪಾಯಿಂಟ್ ಆಗವು, ಅಲ್ಲಿಂದ ಇಲ್ಲಿ ಬರತ್ತಿಗೆ ಟ್ರಾನ್ಸ್ಫರ್ ಆಗವು. ಇವರು ಮಿನಿಸ್ಟರ್ ಇದ್ರು, ಮುಖ್ಯಮಂತ್ರಿಗಳು ಇವರಿದ್ರು. ಅವರಿದ್ರಾಗ ಇವರು ಪಶು ಸಂಗೋಪನಾ ಮಂತ್ರಿ ಇದ್ರು ಅವಾಗ. ಯಂಗ್ ಅಂಡ್ ಎನರ್ಜಿ 35-40 ಇಯರ್ಸ್ ಅವರು ದಾಡಿ ಬಿಡ್ತಿದ್ರು ಸಿದ್ದರಾಮಯ್ಯನವರು. ಮಿನಿಟ್ ತಗೊಂಡು ಹೋಗಿ ನಮ್ಮ ಇನ್ನೊಬ್ಬರು ಹರಿಹರ MLA ಇದ್ದರು, ಮಾಯಕೊಂಡ ಶಾಸಕ ಆಗಿದೆ, ಕೆ ಮಲ್ಲಪ್ಪ ಅವರು ಮಿನಿಟ್ ತಗೊಂಡು ಹೋಗ್ತಿದ್ದೆ ನಾನು. ಆಮೇಲೆ BG ಕೊಟ್ರಪ್ಪ ಬಂದರು. BG ಕೊಟ್ರಪ್ಪ ನನ್ನ ಸೀನಿಯರ್ ಲಾಯರ್ ಅವರು, ದಾವಣಗೆರೆಯಲ್ಲಿ ನನಗೆ ವಿದ್ಯೆ ಕಲಿಸಿದರು. ಅವರು MLA ಆದರು. ಅವರು ನನಗೆ ಲೆಟರ್ ಕೊಡ್ತಿದ್ರು ಐ ಥಿಂಕ್ 85-86ರಲ್ಲಿ. ಆವಾಗ ಇದು ಪಶುಸಂಗೋಪನಾ ಸಚಿವರು ಇವರು, ಯಾರೋ ಸಿದ್ದರಾಮಯ್ಯ ಸರ್. ಒಂದೆರಡು ಯಾವ KMFನಿಂದ ಟ್ರಾನ್ಸ್ಫರ್ ಆಗೋದು ಬೆಳಗಾವಿನಿಂದ ದಾವಣಗೆರೆಗೆ, ಬಾತಿಗೆ. ನಾನು ಹೋಗಿ ಒಂದು ಲೆಟರ್ ಕೊಟ್ಟೆ. ಏನಪ್ಪ ಮೇವರೆಗೆ ಅವು ಟ್ರಾನ್ಸ್ಫರ್ ಮಾಡಬೇಡ ಅಂದಿದ್ದಾರೆ ನಾಗರಾಜ್ ಅಂದರು ಸಾಹೇಬರು. ಇಲ್ಲ ಸರ್, ಇದೊಂದು ಮದುವೆ ನಿಲ್ತದೆ, ಮದುವೆ ಅವನು ಟ್ರಾನ್ಸ್ಫರ್ ಮಾಡಿಸಿದ್ರೆ ಮದುವೆ ಆಗ್ತಾರೆ ಅಂದನ. ಇಲ್ಲಿ ದಾವಣಗೆರೆಯಿಂದ ಹೆಣ್ಣು ಕೊಡ್ತಾ ಇದಾವೆ. ಅವರು ಮರಾಠಿ ಪೈಕಿ ಅವರು, ನನ್ನ ಕ್ಲಾಸ್ಮೇಟ್ ಹುಡುಗ. ಹಿಂಗಿದೆ ಸರ್, ಅದು ಅವ್ರ ತಂಗಿನ ಕೊಟ್ಟಿದ್ದೀವಿ ಅಂತ ಹೇಳಿದೆ. ಹಂಗನತಿಗೆ ಅವರೊಂದು ರೈಟಿಂಗ್ ಮಾಡಿದರು. ಮಾಡತಿ 3 ದಿವಸ ಇಲ್ಲಿ ಬರೋದ್ರೊಳಗೆ ಆಲ್ರೆಡಿ ನನಗೆ ಅವರು ಟ್ರಾನ್ಸ್ಫರ್ ಬಂದಿತ್ತು. ಸೊ ಹೀಗೆ ನಾವು ಈಗಿನರಲ್ಲ, ನಾವು ಸಿದ್ದರಾಮಯ್ಯನವ್ರ ಫಾಲೋವರು, ಇಂದಿರಾ ಗಾಂಧಿಯವ್ರ ಫಾಲೋವರು. ಈಗೆಲ್ಲ ನಾವು ಮೊದಲಿನಿಂದನೂ ಇಂದಿರಾ ಗಾಂಧಿಯವ್ರ ಫಾಲೋವರು. ಗಾಂಧೀಜಿ ಸತ್ಯ ಅಹಿಂಸೆ ನಮ್ಮ ತಲೆಯಲ್ಲಿ ಕುಂತು ಬಿಡೋದವೆ. ಸಾವಿರಾರು ಲಕ್ಷಾಂತರ ಗೂಡಿಸೆಗಳು ಬಂದರೂ ನಮ್ಮನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈ ಇಂಟ್ರೆಸ್ಟ್ ಪಂಚನಾಮ ಅಂತ ಮಾಡ್ತಾರೆ. ಪಾಯಿಂಟ್ ಟು ಬಿ ಕನ್ಸಿಡರ್ ದ್ಯಾಟ್ ಇಂಟ್ರೆಸ್ಟ್ ಪಂಚನಾಮ ಅಂದ್ರೇನು? ಈಗ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಕಂಪ್ಲೇಂಟ್ ನಾನೇ ಒಬ್ಬ ಒಬ್ಬ ಗುತ್ತಿಗೆದಾರ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವ್ರು ಹೇಳಿರ್ತಾರೆ ಎಲ್ಲರಿಗೂ, ಸೀನಿಯರ್ಗಳಿಗೆ, ಅವರಿಗೆ, ಈ ರಾಜಕಾರಣದ ಲೀಡರು, ಆ ಒಂದು ಜಿಲ್ಲೆಯ ಲೀಡರ್ಗಳಿಗೆ ಹೇಳಿರ್ತಾರೆ, ಸರ್ ಹಿಂಗಿದೆ ಅಂತ, ನೋಡಪ್ಪ ಕಾನೂನು ಪ್ರಕಾರ ಹೋಗಿ ನೀನು ಅಂತ ಹೇಳಿರ್ತಾರೆ. ಆ ಗುತ್ತಿಗೆದಾರ ಒಂದು ಕಾಂಟ್ರಾಕ್ಟ್ ಹಿಡ್ಕೊಂಡು ₹1 ಕೋಟಿ ಒಂದು ಕಾಂಟ್ರಾಕ್ಟನ್ನು HK ಪಾಟೀಲ್ರವರು ಅವರ ಒಂದು ಕ್ಷೇತ್ರಕ್ಕೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಜಿಲ್ಲೆಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಸೆಮಿ CM ಇದ್ದಂಗೆ HK ಪಾಟೀಲ್ರು, ಅವರು ಗ್ರ್ಯಾಂಟ್ ತಂದಿದ್ದಾರೆ. ₹1 ಕೋಟಿ ಗ್ರ್ಯಾಂಟ್ ಹಾಕ್ಸಿದ್ದಾರೆ ಸಿರಟ್ಟಿ ಮತಕ್ಷೇತ್ರಕ್ಕೆ ಇಂಪ್ರೂವ್ಮೆಂಟ್ಗೆ. ಆ ಗ್ರ್ಯಾಂಟ್ನಲ್ಲಿ ಇವರು 12% ಕೇಳಿದ್ದಾರೆ. 12 ಲಕ್ಷ ಕೊಡಿ ನನಗೆ, ಕೊಟ್ಟು ನೀವು ವರ್ಕ್ ಮಾಡಿ, ನಾನಿಲ್ಲಿ ತಾಲೂಕಿನ ಶಾಸಕ ಆದನ್ನು ನಾನು, ನನಗೆ ಇಲ್ಲದರೆ ಹೇಗೆ ಅಂತ ಆ ರೀತಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಇವರು. ಅದು ಸತ್ಯ ಅಂತಕ್ಕಂಥ ಡಾಕ್ಯುಮೆಂಟ್ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಇವರು ಪರಿಶೀಲನೆ ಮಾಡ್ಕೊಂಡಿರ್ತಾರೆ. ಇದು ಸತ್ಯ ಸುಳ್ಳು ಅಥವಾ ಇವ್ರವ್ರು ಕೊಲಡಾಗಿ ನಮ್ಮನ್ನು ಮಂಗ ಮಾಡ್ಬೋದು ಅಂತಂದೇಳಿ ಲೋಕಾಯುಕ್ತ ಪೊಲೀಸರು ಅದನ್ನ ಯೋಚನೆ ಮಾಡ್ತಾರೆ. ಇವ್ರು ಸುಮ್ಮನೆ ನಾಟಕ ಮಾಡ್ತಾರೋ, ಏನು ನೌಟಂಕಿಗಳು ಇವರು, ಗುತ್ತಿಗೆದಾರ ಮತ್ತು MLA ಒಮ್ಮೊಮ್ಮೆ ನೌಟಂಕಿ ಮಾಡ್ಬೋದು. ಸೊ ಹಾಗೇನೋ ಅಂತ ಹೇಳಿ
ನೋಡ್ತಾರೆ. ಆಮೇಲೆ ಅದು ಸೀರಿಯಸ್ ಇಶ್ಯೂ ಹೌದು, ದುಡ್ಡನ್ನು ಕೇಳಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಬೇರೆಯವರನ್ನು ಹಚ್ಚಿ ತಮ್ಮ ಮಫ್ತಿ ಡ್ರೆಸ್ನಲ್ಲಿ ಹೋಗಿ ಗುರುತು ಸಿಗದ ಹಾಗೆ ಹೋಗಿ ಎಲ್ಲೆಲ್ಲಿ ಯಾವ ರೀತಿಯ ಅನುಮಾನ ಬರದ ಹಾಗೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಲೋಕಾಯುಕ್ತವರು. ರೈತರ ವೇಷದಲ್ಲೂ ಹೋಗ್ತಾರೆ, ಹುಚ್ಚನ ವೇಷದಲ್ಲೂ ಹೋಗ್ತಾರೆ. ಲೋಕಾಯುಕ್ತ ಎಸ್ ಪಿ ಸಂಗ್ಲಿಯನ ಸಂಗ್ಲಿಯನ ಇದ್ರಲ್ಲ, ಹಮಾಲಿ ಇದ್ರಾಗೂ ಹೋಗ್ತಾರೆ, ಹುಚ್ಚರಾಗಿನೂ ಹೋಗ್ತಾರೆ, ಭಿಕ್ಷಕನಾಗಿ ಹೋಗ್ತಾರೆ. ಈ ರೀತಿ ಅನುಮಾನ ಬರದ ಹಾಗೆ ಹೋಗ್ತಾರೆ. ಆ ಗುತ್ತಿಗೆದಾರನ ಜೊತೆಗೆ ಲೋಕಾಯುಕ್ತ ಪೊಲೀಸರು ಹೋಗ್ತಾರೆ. ಹೋದಾಗ ಅವ್ರೇನು ಮಾಡ್ತಾರೆ, ಈಗ ಅಡ್ವಾನ್ಸ್ 5 ಲಕ್ಷ ತಗೊಳ್ಳಿ, ಮತ್ತೆ ನೀವು ಇನ್ನೂ 6 ಲಕ್ಷ ಟೈಮ್ ಕೊಡಿ ಸರ್, ಹಂಗ ಸರ್ ಹಿಂಗೆ ಸರ್ ಕಷ್ಟ ಹೇಳ್ಕೊಂಡಿರ್ತಾನೆ ಇವನು. ಆಯ್ತು ಬಿಡು ಅಂತ ನಂಬ್ತಾನೆ. ಈಗ ನಮಗೆ ಹೆಂಗೆ ಫೀಸ್ ಕೊಡ್ತೇವೆ, ನಾವು ಫೀಸ್ ಮಾತಾಡ್ತೇವೆ, 1 ಲಕ್ಷ ರೂಪಾಯಿ ಫೀಸ್ ಅಪ್ಪ ನಂದು ಅಂತ ಮಾತಾಡಿರ್ತೇವೆ. ಬೇಡ ಬಡವರಿದ್ರೆ 50% ಮಾಡ್ತೇವೆ, 50,000 ಆಗ್ತದಪ್ಪ ಅಂತ ಹೇಳ್ತೇವೆ. ಈಗ ಅಡ್ವಾನ್ಸ್ ಕೇಸ್ ಕೊಡಪ್ಪ, ಇಷ್ಟು ಕೊಡು, ಒಂದು 10,000 ಕೊಟ್ಟರು, ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಫೈಲ್ ಗೀಲ್ ಮಟ್ಟಕ್ಕ ಎಲ್ಲ ರೆಡಿ ಮಾಡ್ಕೊಂತವೆ. ಒಂದು 10,000 ಕೊಡಪ್ಪ, ಉಳಿದು ಆಮೇಲೆ ಕೊಡುವಂತಿ. ಮತ್ತು ಕೋರ್ಟ್ ಫೀಸ್ ಹೆಂಗೆ, ಕೋರ್ಟ್ ಫೀಸ್ ಅದು ಎಷ್ಟು ಇರ್ತೈತೆ ಅಷ್ಟು ನೀವು ತುಂಬೋದು. ಅದು ಕೋರ್ಟ್ ಫೀಸ್ ಹೊರತುಪಡಿಸಿ ನಮ್ಮ ಸರ್ವಿಸ್ ಚಾರ್ಜಸ್ ಇಷ್ಟ ಆಗ್ತದೆ. ಯಾಕಂದ್ರೆ ಓಡಾಡೋದು ಒಂದು ಸರಿ ಮುಗಿಯೋದಲ್ಲ, ಒಂದು 200 ಮುದ್ದತ್ತು ಹೋಗ್ತಾವೆ, 300 ಮುದ್ದತ್ತು ಹೋಗ್ತಾವೆ. ಒಂದು ಮುದ್ದತ್ತಿಗೆ ನಾವು ಕಾಯಬೇಕು. ಒಮ್ಮೊಮ್ಮೆ ಜಜಸ್ 5 ಗಂಟೆಗೆ ಇಟ್ಟರು 5 ಗಂಟೆ ಬಿಟ್ಟರು ಕಾಯ್ಬೇಕು ನಾವು. ಸೊ ಆದ್ದರಿಂದ ಒಂದು 50-60 ಮುದ್ದತ್ತು ನಾವು ಕಾದ್ವಿ ಅಂದರೆ ಆ ದಿನಕ್ಕೆ 500 ಹಿಡಿದ್ರೆ 630,000 ಆಯ್ತು ನಮ್ಮದು ಬರೀ ಕಾಯೋದು. ಒಂದು ದಿವಸ ಆಗಲ್ಲ ಕಾದ್ರೆ ಅಟ್ಲೀಸ್ಟ್ ಒಬ್ಬ ಲಾಯರ್ಗೆ 500 ರೂಪಾಯಿ ಫೀಸ್ ಬೇಡವಾ, 30,000 ಆಗ್ತದೆ. ಅದಕ್ಕೆ ಕೋರ್ಟ್ ಫೀಸನ್ನು ಹೊರತುಪಡಿಸಿ ಕೋರ್ಟ್ ಫೀಸ್ ತುಂಬ್ತವೆ ಅಂತ ಹೇಳಿಸ್ಕೊಂಡ್ಬಿಟ್ರೆ ಜಗಳ ಮಾಡ್ತಾರೆ. ಆಮೇಲೆ ಕೋರ್ಟ್ ಫೀಸ್ ತುಂಬ್ತವೆ 30,000 ತಾಯಿಲಿ ಅಂದರೆ ಹಾಗಲ್ಲ, ಸರ್ವಿಸ್ ಚಾರ್ಜಸ್ ಹೀಗೆ ಅಂತ ಕೇಳ್ತೀವಿ. ಹಾಗೆ ನಮಗಿರದ ಕಾಂಟ್ರಾಕ್ಟ್ ಇದು. ಅಡ್ವೊಕೇಟ್ ಫೀಸ್ ಆನ್ ದಿ ಬೇಸಿಸ್ ಆಫ್ ದಿ ಅಡ್ವೊಕೇಟ್ ಆಕ್ಟ್ ಆರ್ ಆನ್ ದಿ ಕನ್ಸಿಡರೇಷನ್. ಅದು ಆಗೋದಿಲ್ಲಪ್ಪ ನಮಗೆ. ಊರಿಂದ ಊರಿಗೆ ಓಡಾಡೋದು, ಇಲ್ಲಿಂದ ಕೊಪ್ಪಳಕ್ಕೆ ಹೋಗಿ ನಡ್ಸಕ್ಕೆ ಆಗೋದಿಲ್ಲ ನಮಗೆ. ಬರೀ ನಮ್ಮ ಅಡ್ವೊಕೇಟ್ ಆಕ್ಟ್ ಪ್ರಕಾರ ಇಷ್ಟು ಖರ್ಚಿದೆ, ಆದ್ರೆ ನಾನು ಇಲ್ಲಿಂದ ಅಲ್ಲಿ ವೆಹಿಕಲ್ನ ಬರೋನು, ಮತ್ತು ನಾನು ಅಲ್ಲಿರೋದು ಊಟ ವ್ಯವಸ್ಥೆ ಅದೆಲ್ಲ ಖರ್ಚು ನಿನ್ನ ಮೇಲೆ ಹಾಕಕ್ಕೆ ಬರಲ್ಲ. ನಿನ್ನ ಕರ್ಕೊಂಬಂದು ನಮ್ಮನೆ ಕೆಲಸ ಮಾಡಿಸ್ಕೊಳಕ್ಕಾಗೋದಿಲ್ಲ ಅಂತಂದೇಳಿ ಒಮ್ಮೆ ಅವ್ರ ಕೆಲಸಕ್ಕೆ ನಮ್ಮ ಕಾರನ್ನೂ ಕೊಟ್ಟಿರ್ತವೆ. ಎಷ್ಟೋ ಮಂದಿ ನಮ್ಮ ಕಾರ್ ತಗೊಂಡು ಆಕ್ಸಿಡೆಂಟು ಮಾಡ್ಕೊಂಬಂದಾರ. ಅವ್ರ ಕೇಸ್ಗೆ ಜೂನಿಯರ್ ಜೊತೆಗೆ ನಮ್ಮ ಕಾರ ಕೊಟ್ಟಿರ್ತವೆ. ಈಗ ಲೇಟ್ ಆಗಿರ್ತದೆ. ಈಗ ಹಾವೇರಿ ಕೇಸ್ನ ಇರ್ತದೆ, ಲೇಟ್ ಆಗಿರ್ತದೆ, 10 ಬಂದಿರ್ತಾರೆ, 11 ಗಂಟೆ ಮುಟ್ಟಬೇಕು. ಇವ್ರು ಬಸ್ಸಿಗೆ ಹೋದ್ರೆ ಲೇಟ್ ಆಕತಿ. ಹೋಗಯ್ಯ ನನ್ನ ಕಾರ್ ತಗೊಂಡು ಹೋಗಂದಿರ್ತವೆ. ಆ ಕಾರಿಗೆ ಮತ್ತೇನಾರ ಕಲ್ಲ ಪಲ್ಲ ಬಡಿಸ್ಕೊಂಡು ಗ್ಲಾಸ್ ಗೀಸ್ ಏನೋ ಮಾಡ್ಕೊಂಡು ಬಂದಿರ್ತಾರೆ. ಅದು ಮಾಡ್ಕೊಂಬಂದೆ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅನ್ನೋರು ಇರ್ತಾರೆ. ಮಾಡಿರೋದು ಆಕ್ಸಿಡೆಂಟ್, ನನ್ನ ಕಾರು ಇದು. ಅದನ್ನು ತಗೊಂಡು ಮಾಡಿ ಡಿಫೆನ್ಸ್ ತೊಗೊತಾರೆ, ಹಾಗೆ ಹೀಗೆ ಅಂತೇಳಿ. ಆಮೇಲೆ ಈ ಲೋಕಾಯುಕ್ತರು ಆ ನೋಟಿಗೆ, ಇವು ನೋಟ್ಗಳಿವು, ಈ ನೋಟ್ಗಳಿಗೆ ಎಣಿಸ್ತಾರಲ್ಲ ಈಗ ನೋಟ್ಗಳನ್ನು, ಈ ನೋಟ್ಗಳಿಗೆ ಒಂದು ಕೆಮಿಕಲ್ ಹಾಕ್ತಾರೆ, ಪೌಡ್ರ್. ಹೀಗೆ ಒಂದು ಕೆಮಿಕಲ್ ಇದು. ಈ ಪೌಡ್ರನ್ನ ಹೀಗೆ ಹಾಕ್ತಾರೆ. ಇದೊಂದು ಪೌಡ್ರು, ಇದು ಕೆಮಿಕಲ್. ಇದರಲ್ಲಿ ಏನು ಕಾಣಲ್ಲ ಈಗ ಪೌಡ್ರು. ಬಟ್ ಇದನ್ನ ನಾನು ಒಬ್ಬ ರೈತ ಹೋಗಿ ಲೋಕಾಯುಕ್ತರಿಗೆ ಕೊಡ್ತೀನಿ ನಾನು, ಇವರಿಗೆ MLAಗೋ ಅಥವಾ ಗೌರ್ಮೆಂಟ್ ಸರ್ವೆಂಟ್, ಎನಿ ಗೌರ್ಮೆಂಟ್ ಸರ್ವೆಂಟ್, ಈವನ್ ದಿ CM PM ಆಲ್ಸೋ ಆರ್ ದಿ ಗೌರ್ಮೆಂಟ್ ಸರ್ವೆಂಟ್. ಇವರೆಲ್ಲರೂ ಲೋಕಾಯುಕ್ತ, CBI, IT ಇವರೆಲ್ಲರ ಡಿ ಒಳಗೆ ಇವರೆಲ್ಲರೂ ಇರೋದು. ಸೆಂಟ್ರಲ್ ಲೋಕಾಯುಕ್ತ ಒಳಗೂ ಇರೋದು, ED ಕೆಳಗೂ ಇರ್ತಾರೆ. ಸೊ ಈ ನೋಟನ್ನು ಅವನು ಬುದ್ಧಿ ಇಷ್ಟೈತಿ ತಗೊಂಡ್ರೆ ಬುದ್ಧಿ 5 ಲಕ್ಷ ಐತಿ ಅಂತ ಹಿಂಗೆ ಕೊಡ್ತಾನೆ. ಇವ ತೊಗೊಂಡು ಹಿಂಗೆ ಪಾಕೆಟ್ನ ಹಾಕಿ ಅಂತಾನೆ. ಆಯ್ತಪ್ಪ ಇದು ಮಾಡ್ತಾರೆ. ಸ್ವಲ್ಪ 2 ನಿಮಿಷ ರೆಸ್ಟ್ ಕೊಡ್ತಾರೆ, ಅದನ್ನ ಇಟ್ಕೊಳ ಮಟ್ಟ ಹಿಂಗೆ ದುಡ್ಡು ಕೋಟ್ನಾಗೋ ಅಥವಾ ಜೋಬ್ನಾಗೋ ಹಿಂಗೆ ಇಟ್ಕೊಂತಾನೆ. ಅಲ್ಲಿಗೆ ಈ ಬೇಟೆ ಬಿತ್ತು ಅಂತ ಅರ್ಥ. ಏನು ಕೆಮಿಕಲ್ ಹಚ್ಚಿರ್ತಾನಲ್ಲ, ನಾ ತೊಗೊಂಡಿನಲ್ಲೀಗ ನನ್ನ ಕೈಗೆ ಪೌಡ್ರ್ ಹತ್ತಿರ್ತದ, ಅದನ್ನ ಹಿಂಗೆ ನೀರಿನಾಗ ಅದ್ದಿಸ್ತಾರೆ. ಕೈಯನ್ನು ಹಿಂಗೆ ನೀರಿನೊಳಗೆ ಅದ್ರಿಸ್ತಾರೆ. ಅದ್ರಿಸ್ ಕೂಡಲೇ ಅದು ಕೆಂಪಾಗ್ತದೆ. ಕೈ ಈ ಕಲರ್ ಕೆಂಪು ಪಿಂಕ್ ಕಲರ್ ಆಗುತ್ತೆ.
ಫುಲ್ ಪಿಂಕ್ ರೋಸ್ ವಾಟರ್ದಂಗೆ ಆಗ್ತದೆ, ರೋಸ್ ಕಲರ್ ಆಗುತ್ತೆ. ಆ ನೀರು ಸಹಿತ ಎದುರಿಸಿರ್ತಾರಲ್ಲ, ಇದನ್ನು ಪಂಚನಾಮ ಮಾಡ್ತಾರೆ. ಈ ನೀರು ರೋಸ್ ಕಲರ್ ಆಗಿರುತ್ತೆ, ಗುಲಾಬಿ ಹೂವಿನ ತಿಳು ಗುಲಾಬಿ ಹೂವಿನ ಕಲರ್ ಆಗಿರುತ್ತೆ ನೀರು. ಈ ನೀರನ್ನು ಒಂದು ಪಿಂಗಾಣಿಯಲ್ಲಿ ಇಟ್ಟು ಪಂಚನಾಮ ಮಾಡಿ, ಈ ನೋಟುಗಳನ್ನು ಪಂಚನಾಮ ಮಾಡಿ, ನೋಟುಗಳಿಗೂ ಸಹಿತ ನೀರು ಉಗ್ತಾರೆ, ನೀರಾಗಿ ಎತ್ತಾರೆ ಆ ನೋಟ್ಗಳನ್ನ. ಆ ನೋಟ್ ನೀರಾಗಿ ಹಿಂಗೆ ಎದ್ದು ಕೈ ತೆಗೆದು ಬಿಡ್ತಾರೆ. ಅದು ಪಿಂಕ್ ಆಗುತ್ತದೆ, ಕಲರ್ ಕೆಂಪಾಗುತ್ತೆ, ಲೈಟ್ ಪಿಂಕ್ ಪಿಂಕ್ ರೆಡ್. ಆ ನೋಟು ಮತ್ತು ನೀರು ಈ ಕೊಟ್ಟನ ಕೈನೂ ಎದ್ದಿಸ್ತಾರೆ. ನಾನು ಕೊಟ್ಟನಲ್ಲ ರೈತ, ನನ್ನ ಕೈನೂ ಎದ್ದಿಸ್ತಾರೆ, ನಂದು ಕೆಂಪಾಗಿರ್ತದೆ. ಸೊ ಇವನ ಕೈನ ಮತ್ತು ಅವನು ತಗೊಂಡನು MLA ಕೈನ ಮತ್ತು ಆ ವಾಟ್ರು ಇವೆಲ್ಲವೂ ನೋಟ್ನಾಗಿರೋದ ಕೆಂಪು, ಇದಕ್ಕೆಲ್ಲ ಸೇರಿಸ್ಕೊಂಡು ಹೈ ಕ್ವಾಲಿಫೈಡ್ ಇವ್ರನ್ನ ಕರ್ಕೊಂಡಿರ್ತಾರೆ. ಗೌರ್ಮೆಂಟ್ ಸರ್ವೆಂಟ್ನೇ ಪಂಚನಾಮ ಕರೆದಿರ್ತಾರೆ ಅವರು. ಯಾರ ಖಾಲಿ ಪೀಲಿ ಯಾರ್ಯಾರ ಹೋಗಿ ಹಾಸ್ಟೆಲ್ ಆಗಿ ಇದು ಮಾಡಂತ ಪಂಚನಾಮ ಕರೆದಿರೋದಿಲ್ಲ. ಯಾರ CEO ಇಂಜಿನಿಯರು ಅಥವಾ ಇದ್ರಾಗ ಸಬಾರ್ಡಿನೇಟ್ ಇರೋರು, ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಸರ್ವಿಸ್ ಮ್ಯಾನನ್ನ ಕರೆದಿರ್ತಾರೆ ಅವರು ಇಬ್ಬರನ್ನ ಪಂಚನಾಮ, ಇಂಟ್ರೆಸ್ಟ್ ಪಂಚನಾಮ ಅಂತ. ಅದರ ಜೊತೆ ಕಂಪ್ಲೇನೆಂಟ್ ಒಂದು ಸೈನು, ಅದರ ಜೊತೆ ಮತ್ತೆ ವಿಟ್ನೆಸ್ಸು. ಸುಮ್ಮನೆ ಹೀಗೆ ಇನ್ಕ್ವೆಸ್ಟ್ ಏನು ಇದ್ರದ್ದು ಇಂಟ್ರೆಸ್ಟ್ ಪಂಚನಾಮ ಅಂತ ಮೇನ್ ಇಂಪಾರ್ಟೆಂಟ್ ಇನ್ ದಿ ಲೋಕಾಯುಕ್ತ ಕೇಸ್. ಆ ಇಂಟ್ರೆಸ್ಟ್ ಪಂಚನಾಮವನ್ನು ಮಾಡಿ ಅವನು ಏನು ದುಡ್ಡು ಇಟ್ಕೊಂಡಿದ್ದೀವಿ ಹೋಗಿ ಕೈ ಹಿಡಿದು ಬಿಡ್ತಾರೆ ಅವ್ರು. ಯಾಕಂದ್ರೆ ಕೈಯನ್ನು ಹೋಗಿ ಏನಾರ ಮತ್ತೆ ಪೌಡ್ರ್ ಗಿಡ್ರು ಒರೆಸ್ಕೊಂಡು ಇದು ಮಾಡ್ತಾರೆ ಅಂತೇಳಿ ಕೈ ನೀರಾಗ ಹಚ್ಚ ಮಟ ಪೊಲೀಸರು ಕೈ ಬಿಗಿ ಹಿಡಿದಿರ್ತಾರೆ. ಮೊನ್ಯಾರ CPI ಹಿಡಿದಿದ್ರಲ್ಲ, ನಾನು ಹಿಂಗೆ ಹಿಡಿದಿದ್ರು ಕೈಯ, ಹಿಂಗೆ ಕೈ ಹಿಡಿದು ಬಿಡ್ತಾರೆ ಅವರು. ಯಾಕಂದ್ರೆ ಕೈ ಅದು ಪಂಚನಾಮ ಮಾಡಿ ಇಂಟ್ರೆಸ್ಟ್ ಪಂಚನಾಮ ಮಾಡೋ ಮಟ್ಟ ಕೈ ಬಿಡಲ್ಲ ಅವರು. ಅದನ್ನು ಪೊಲೀಸ್ ಲೋಕಾಯುಕ್ತ ಪೊಲೀಸ್ ಕೈ ಬಿಗಿಯಾಗಿ ಹಿಡಿದು ಬಿಡ್ತಾರೆ ಅವರು. ಆದ್ರಿಂದ ಅದಕ್ಕೆ ಇಂಟ್ರೆಸ್ಟ್ ಪಂಚನಾಮ ಆಗ್ಬಿಟ್ರೆ ಅಲ್ಲಿಗೆ 60-70% ಕೇಸ್ ಇಸ್ ಪ್ರೂವ್ಡ್. ಇವನು ದುಡ್ಡು ತೊಗೊಂಡಾನೆ, ಜೋಬ್ನ ಇಟ್ಕೊಂಡಾನೆ, ಆ ಶರ್ಟನ್ನು ಸಹಿತ ನೀರಾಗಿ ಎದ್ದಿಸ್ತಾರೆ, ಶರ್ಟನ್ನು ಸೀಸ್ ಮಾಡ್ತಾರೆ. ಅಥವಾ ಅವನು ಯಾವ್ದಾರ ಡ್ರಾದಾಗಿಟ್ರೆ ಆ ಡ್ರಾನೂ ಪಂಚನಾಮ ಮಾಡ್ತಾರೆ. ಸೊ ಹೀಗಾಗಿ ಆ ಹಣವನ್ನು ಇಟ್ಕೊಂಡದ್ದು ಅದನ್ನು ಸೇರಿಸ್ಕೊಂಡ್ರೆ ಇದು ಇಂಟ್ರೆಸ್ಟ್ ಪಂಚನಾಮ ಅಂತಾರೆ. ಈ ಪಂಚನಾಮದಲ್ಲಿ ಪಂಚನಾಮ ಮುಗಿದ ಮೇಲೆ ಅವನನ್ನು ಅರೆಸ್ಟ್ ಮಾಡ್ಕೊಂತಾರೆ. ಎಲ್ಲ ಟೈಪ್ ಮಾಡಿ ಪಂಚನಾಮ ಮಾಡಿ ಎಲ್ಲ ಟೈಪ್ ಮಾಡ್ಕೊಂಡು FIR ಮಾಡ್ಕೊಂಡು ಎಷ್ಟು ಹಣ, ಯಾವ ವಿಚಾರ, ಏನು ಎಂತು, ಅಲ್ಲಿರ್ತಕ್ಕಂಥ ಕೆಲವೊಂದು CDಗಳು ತಗೊಂಡು, ಪೆನ್ ಡ್ರೈವ್ ತಗೊಂಡು, ಅವನ ಲಂಚಕ್ಕೆ ಬೇಡಿಗೆ ಯಾವ ರೀತಿ ಇಟ್ಟಿದ್ದ, ಫೋನ್ನೇ ಕೇಳಿದ್ನ, ಯಾರ ಮುಖಾಂತರ ಕೇಳಿದ್ದ, ಏನು ಎಲ್ಲ ವಿಟ್ನೆಸ್ ತಗೊಂಡು ಎಲ್ಲದನ್ನು ತಗೊಂಡು ಅದು ಟಗರು ಬೇಟೆಗೆ ಬಿತ್ತು, ಕುರಿ ಬಲಿ ಬಿತ್ತು ಅಂತಂದಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡೋಗಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ಲೋಕಾಯುಕ್ತ ಕೋರ್ಟು ಇದೆ. ಯಾಕಂದ್ರೆ ಇದು ಪ್ರಜಾಪ್ರತಿನಿಧಿ ಕೋರ್ಟ್, MLA ಕ್ರಿಮಿನಲ್ MLA MP ಕೋರ್ಟ್ ಬ್ಯಾಂಗ್ಳೂರ್ 42 ಕೋರ್ಟ್ ಇದೆ, 42 ಕೋರ್ಟ್ ಇದೆ. ಸಿವಿಯರ್ ಅಫೆನ್ಸ್ ಇದ್ರೆ 81, 82 ಕೋರ್ಟ್ಸ್ ಇದೆ. ಅಲ್ಲಿ DJ ಕೇಡರ್ ಸಾಹೇಬ್ರು ಇರ್ತಾರೆ. ಇಲ್ಲಿ ಸೀನಿಯರ್ ಮ್ಯಾಜಿಸ್ಟ್ರೇಟ್ CJM ಕ್ವಾಲಿಫೈಡ್ ಇರ್ತಾರೆ, ಇವರು ಕೇಡರ್ಸ್ ಇರ್ತಾರೆ. ಇಲ್ಲಿ 42 ಕೋರ್ಟ್ನಲ್ಲಿ ಅದು ಬಿಲೋ ಲೈಫ್ ಇಂಪ್ರಿಸ್ಮೆಂಟ್ ಇದಿರ್ತದೆ. ಸೆಷನ್ಸ್ ಟ್ರಯಲ್ ಎಕ್ಸ್ಕ್ಲೂಡಿಂಗ್ ದಿ ಸೆಷನ್ಸ್ ಟ್ರಯಲ್ ಈ ಕೋರ್ಟ್ ಇದೆ 42. ಸೆಷನ್ಸ್ ಟ್ರಯಲ್ ಇದ್ದವು, ಸ್ಪೆಷಲ್ ಕೇಸಸ್ ಇದ್ದವು ಅಲ್ಲಿಗೆ ಹೋಗ್ತವೆ 81, 82 ಕೋರ್ಟಿಗೆ. ಸೊ ಈಗ ಪಂಚನಾಮ ಮಾಡಿ ಇಲ್ಲಿ ನಿಯರೆಸ್ಟ್, ಯಾಕಂದ್ರೆ 24 ಅವರ್ಸ್ನೊಳಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಂಡು ಅಲ್ಲಿ ಪ್ರೊಡ್ಯೂಸ್ ಮಾಡೋಕೆ ಅಂಡರ್ಟೇಕ್ ತಗೋತಾರೆ. ಇವತ್ತು MLA MP ಕೋರ್ಟ್ಗೆ ಚೇಂಬರ್ಗೆ ರಜಾ ಇರೋದ್ರಿಂದ ಸಾಹೇಬ್ರ ಚೇಂಬರ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಅಥವಾ ಲೋಕಾಯುಕ್ತ ಕಸ್ಟಡಿ ತಗೊಂತಾರೆ ಇನ್ವೆಸ್ಟಿಗೇಷನ್ ಬೇಕಾಗಿದ್ರೆ. ಇದು ಮುಂದೆ ಪಂಚನಾಮ ಮತ್ತೊಂದು ಮುಗಿದೊಂದು ನಡೀತದೆ. ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಫೈನಲ್ ಚಾರ್ಜ್ ಶೀಟ್ ಹಾಕ್ತಾರೆ. ಇದು ಇಷ್ಟು ನಡೆದಾಗಂತ ಕತೆ. ಅವರು ಅಷ್ಟೊತ್ತಿಗೆ ಬೇಲ್ ಕೊಡ್ತಾರೆ, ಬೇಲ್ಗೆ ಹೋಗ್ತಾರೆ, ಒಬ್ಬ ಲಾಯರ್ ಕೊಡ್ತಾರೆ, ಡ್ಯೂರಿಂಗ್ ಪೆಂಡೆನ್ಸಿ ಬೇಲ್ ಕೊಡ್ತಾರೆ. ಇಂಥ ಕೇಸ್ಗಳೊಳಗೆ ಥ್ರೆಟನ್ ಮಾಡ್ತಾರೆ, ಪಾರ್ಟಿಗೆ ಹೆದರಿಸ್ತಾರೆ, ಇನ್ಫ್ಲೂಯೆನ್ಸ್ ತರ್ತಾರೆ ಅನ್ನೋ ಕಾರಣದಿಂದ ಇದರಲ್ಲಿ ಬೇಲ್ ಸಿಗೋದು ಸ್ವಲ್ಪ ಕಷ್ಟ. ಈ ಕೇಸ್ನಲ್ಲಿ ಒಂದು ತಿಂಗಳ ಪತ್ತು ಆಗಬಹುದು. ಸಾಮಾನ್ಯ ಕೇಸ್ ಆದರೆ ಒಂದು 10-15 ತಿಂಗಳ ಒಳಗೆ ಆಗ್ತವೆ. ಈ ಕೇಸ್ನಲ್ಲಿ ಹೆವಿ ಅಮೌಂಟ್ ಇದೆ, ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ, ಪಾಸಿಟಿವ್ ಎವಿಡೆನ್ಸ್ ಇದೆ. ಇಂತಹ ಸಂದರ್ಭದಲ್ಲಿ ಬೇಲ್ ಸಿಗೋದು ಬಹಳ ಕಷ್ಟ ಆಗಬಹುದು.
ನೆಕ್ಸ್ಟ್ ಬಾಗಲಕೋಟೆ ವಿಚಾರ ಬರ್ತೀನಿ. ಬಾಗಲಕೋಟೆಯವರಿಗೆ ಮೇಯಸ್ ಆಗಿದೆ, ಮೇಟಿಯವರಿಗೆ ಟಿಕೆಟ್ ಕೊಡಬೇಡ್ರಿ ಅಂತ ಹೇಳಿದಾಗ ಮೊದಲನೇನ ನಾನೇ 75 ಇಯರ್ಸ್ ಆಗಿದೆ, ಯಾಕೆ ಟಿಕೆಟ್ ಕೊಡ್ತಿದ್ದೀರಿ ಅಂತ ನಾವು ಹೇಳಿದ್ವಿ. ಆದರೂ ಕೊಟ್ಟರು. ಈಗ ಅಲ್ಲಿ ತೆರವಾಯ್ತು. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು ನಮ್ಮ ಕಾಂಗ್ರೆಸ್ ಮುಖಂಡರು. ಈಗ ಮತ್ತೆ ಅವ್ರ ಸ್ಥಾನಕ್ಕೆ ಬೈ ಎಲೆಕ್ಷನ್ ಆಗ್ತದೆ. ಈಗ ಅಲ್ಲಿ ಏನಾದರೂ ಮಾಡಿ ಕೇಸನ್ನು ಗೆದಿಬೇಕು ಅನ್ನುವ ರಾಜಕೀಯ ಡೊಂಬರಾಟ ಇದು. ಅಲ್ಲಿ ಏನೋ ಕಲ್ಲು ಒಗೆಯೋದು, ಮೆರವಣಿಗೆ ಮಾಡೋದು, ಇದನ್ನು ಮಾಡೋದು, ಅವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ದಂಗೆ ಹೇಳೋದು, ಮತ್ತೊಂದು ಮುಗಿದೊಂದು ಪರಿಣಾಮ ಆಗೋದು, ಇವೆಲ್ಲವೂ ಸಹಿತ ಒಳಗೆ ಇವೆಲ್ಲ ಕೋಇನ್ಸಿಡೆನ್ಸ್. ಪೊಲೀಸರಿಗೆ ತಲೆನೋವು ಮಾಡೋದು. ಆಮೇಲೆ ಜನರಲ್ಲಿ ಹಿಂದುತ್ವವಷ್ಟು ಒಂದಾಗಿ ಹಿಂದೂಗಳು BJP ಓಟ್ ಹಾಕಬೇಕು ಅನ್ನುವ ಒಂದು ತಂತ್ರ ಅದರಲ್ಲಿ ಅಡಗಿರ್ತದೆ. ನಾನು ಹೇಳೋದು, ನಾನೊಬ್ಬ ಹಿಂದೂವಾಗಿ ನಮಗೆ ಯಾರು ಸಮರ್ಥವಾದಂಥ ಕ್ಯಾಂಡಿಡೇಟ್ ಇದ್ದಾರೆ ಅಂಥವ್ರಿಗೆ ಹಾಕಬೇಕಷ್ಟೇ. ಹಿಂದೂ ಅನ್ನೋ ಆಧಾರದ ಮೇಲೆ ಈ ಚಂದ್ರು ಲಮಾಣಿ ಅಂಥವ್ರಿಗೆ ಓಟ್ ಹಾಕಿದರೆ ನಾಳೆ ನಮ್ಮ ಮೆಸೇಜ್ ಏನಾಗುತ್ತೆ? ಓಟ್ ಕೊಟ್ಟಾರೆ ಏನಾಗಬೇಕು? ನಮ್ಮನು ಅಂತ ನಂಬಿ ಕೆಲಸ ಮಾಡಿದರೆ ಅಲ್ಲಿ ಗ್ರ್ಯಾಂಟ್ ಹಾಕಿರೋರು HK ಪಾಟೀಲ್, ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಅಲ್ಲಿಗೆ ಕೊಟ್ಟಿರೋರು ಕಾಂಗ್ರೆಸ್ ಗೌರ್ಮೆಂಟ್ನಿಂದ ಕೊಟ್ಟಿದ್ದಾರೆ. ಒಂದು 50 ಕೋಟಿ ಕೊಟ್ಟಿದ್ದಾರೆ ಕಾಮಗಾರಿಗೆ, ಪ್ರತಿಯೊಬ್ಬ MLA ಇದಕ್ಕೂ ಕೊಟ್ಟಿದ್ದಾರೆ. ಸೊ ಈಗ 1 ಕೋಟಿ ಕಾಮಗಾರಿಯಲ್ಲಿ 12% ಆದರೆ 100 ಕೋಟಿಯಲ್ಲಿ ಎಷ್ಟಾಯಿತು? 12 ಕೋಟಿ ಆಯಿತು. 100 ಕೋಟಿ ಕಾಮಗಾರಿ ಆದರೆ 50 ಕೋಟಿಗೆ ಅಲ್ಲಿಗೆ ಎಷ್ಟಾಯಿತು? 6.5 ಕೋಟಿ ಆಯಿತು. 6 ಕೋಟಿ ಆಯಿತು. ಹೀಗಾದಾಗ ಜನರ ದುಡ್ಡು ಸೀದಾ ಮುಟ್ಲಾರ್ದಲೇ MLA ಜೇಬಿಗೆ ಹೋತು ಅಂದರೆ ಹಾಗಾದರೆ ಜನರ ಗತಿ ಏನು? ಅಲ್ಲಿ ಕಳಪೆ ಕಾಮಗಾರಿ ಆದರೆ ಜನರ ಜೀವನ ಹೆಂಗೆ? ತಗ್ಗು ಗುಂಡಿ ಬಿದ್ದು ಅಪಘಾತ ಆದಾಗ ಕಾರಣ ಯಾರಾಗ್ತಾರೆ? ಈಗ ಕಾಂಟ್ರಾಕ್ಟ್ರಲ್ಲಿ 12% ಕೊಟ್ಟೆ ಅಂದ್ರೆ ಕಾಂಟ್ರಾಕ್ಟರ್ ಅವನೊಂದು 12% ಮತ್ತು ಅವನಿಗೆ ಉಳಿಬೇಕಲ್ಲ. ಅಲ್ಲಿಗೆ 24-25% ಹೋತು. ಮತ್ತು ಮ್ಯಾಗ್ನರಿಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಯಾರಿಗೆ ಗೊತ್ತು? ಅಲ್ಲಿ 35-40% ಹೋತು ಅಂದರೆ ಇನ್ನು 60%ನಾಗ ಅವನೇನು ಮಾಡಬೇಕು? ಲೇಬರ್ಸ್ಗೆ ಏನು ಕೊಡಬೇಕು? ಮಟೀರಿಯಲ್ಸ್ ಏನು ಹಾಕ್ಬೇಕು? ಡಾಂಬರ್ ಏನು ಕೊಡಬೇಕು? JCBಗೆ ಏನು ಕೊಡಬೇಕು? ಲಾರಿಗೆ ಏನು ಕೊಡಬೇಕು? ಇವತ್ತು ಲೇಬರ್ ಚಾರ್ಜ್ ಸಿಕ್ಕಾಬಟ್ಟೆ ಇದೆ. 1,000 ಕೊಟ್ಟರು ಲೇಬರ್ ಸಿಗೋದಿಲ್ಲ. ಅದು ಆ ಡಾಂಬರೀಕರಣ ಕೆಲಸಕ್ಕೆ ಸಿಗೋದೇ ಇಲ್ಲ. ಆದ್ದರಿಂದ ಇಂಥ ಒಂದು ಸಿಚುವೇಶನ್ನಲ್ಲಿ ಅವನು ಮತ್ತು ಗೀಟೋದಿಲ್ಲ. ಅವನಿಗೆ ಇಷ್ಟೆಲ್ಲ ಲಂಚ ಕೊಟ್ಟು ಮಟ್ಟಿ ಅವನು ಮತ್ತು ಇದು ಮಾಡಿದ್ರೆ ದಟ್ ಯಾವ ಗುತ್ತಿಗೆದಾರ ಅದನ್ನ ಅವನು ರೈಟ್ಲಿ ಕಂಡಕ್ಟೆಡ್. ಯಾರ ಹೇಳಿದ ಇನ್ನೊಬ್ಬ ಗುತ್ತಿಗೆದಾರ ಬಂದಿಲ್ಲ, ಇವರು ಷಡ್ಯಂತ್ರ ಮಾಡ್ಯಾರಂತ. ಅವನು BJPನವನು. ಅವು BJP ರೈಟ್ ಹ್ಯಾಂಡ್ಸ್ ಇರೋ ಕಾಂಟ್ರಾಕ್ಟರ್ಗಳಿಗೆ ಯಾರು ಕೊಡೋದಿಲ್ಲ, ವರ್ಕ ಕೊಡೋದಿಲ್ಲ. ಮತ್ತು ಅದಕ್ಕೆ ಅವ್ರು ಹಂಗೆ ಬಂದು ಹೇಳ್ತಾರೆ. ಹಾಗೆ ಅವ್ರು ಹೇಳಿದ್ದೆಲ್ಲ ಫೈನಲ್ ಅಲ್ಲ. ಈಗ ಇನ್ವೆಸ್ಟಿಗೇಷನ್ ಸುಳ್ಳು ಮಾಡೋಕ್ಕಾಗಲ್ಲ. ಅವನು ಯಾರೋ ಒಬ್ಬನು ಇವತ್ತು ಬಂದು ಹೇಳಿದ, ಯಾರೋ ಒಬ್ಬ ಇವನು ಚಂದ್ರಲಮಾಣಿ ಅಂಥವ್ರಲ್ಲ, ನೀವು ಮಾಡ್ಕೆ ಹೋಗ್ರಪ್ಪ ಅಂತಾರ, ಏನು ಇಸ್ಕೊಳ್ಳೋದಿಲ್ಲ, ಏನು ಕೇಳೋದಿಲ್ಲ ಅಂತಾರ ಅಂತ ಒಬ್ಬ ಗುತ್ತಿಗೆದಾರ ಬಂದು ಹೇಳಿದ. ಆದರೆ ಅವನ ಹೇಳಿಕೆಯ ಆಧಾರದಿಂದ ಈ ಕೇಸು ಸುಳ್ಳಾಗೋದಿಲ್ಲ. ಅವನು ಬಂದು ಕೋರ್ಟಿಗೆ ಡಿಫೆನ್ಸ್ ಎವಿಡೆನ್ಸ್ ಹೇಳಿ, ಇದನ್ನು ಸುಳ್ಳು ಮಾಡೋಕ್ಕಾಗಲ್ಲ. ಇಡೀ ದೇಶಾದ್ಯಂತ ನ್ಯೂಸ್ ಹೋಗ್ಬಿಟ್ಟಿದೆ. ಪ್ರಚಾರ ಫುಲ್ ನಿನ್ನೆ ಅಲ್ಲ ಅವಂದೇ. ಒಬ್ಬ ಭ್ರಷ್ಟಾಚಾರಿಯನ್ನು ಹಿಡೀಲಿಕ್ಕೆ ಇವ್ರು ಹೋಗಿ ಬರೇ ಮಾಸ್ತರ್ ಹಿಡಿದೆ, ಇವ್ರು ಹೋಗಿ ಯಾರೋ ಒಬ್ಬ ತಲಾಟಿ ಹಿಡಿದೆ. ಲೋಕಾಯುಕ್ತರು ಇವತ್ತು ತಮ್ಮ ಗಡಸುತನವನ್ನು ತೋರಿಸಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಇವತ್ತು ತಮ್ಮ ಗಡಸುತನವನ್ನು ತೋರಿಸಿದ್ದಾರೆ. ಇಂಥವಿನ್ನೂ ಸಾವಿರಾರು ತಾವು ಗಡಸುತನ ತೋರಿಸದಂಥ ಒಂದು ಪದ್ಧತಿ ಇದೆ. ಇನ್ನೂ ಸಾಕಷ್ಟು ಮಿಕ್ಕಗಳದವೆ. ನೀವು ಮಿನಿಸ್ಟ್ರನ್ನೂ ಹಿಡೀರಿ, ವಿರೋಧ ಪಕ್ಷದವ್ರನ್ನೂ ಹಿಡೀರಿ, ಭ್ರಷ್ಟರು ಯಾರದಾರ ಅವ್ರನ್ನೆಲ್ಲ ಹಿಡೀರಿ. ಬರೀ ಒಬ್ಬ PA ಸುಮಾರು 25-30 ಕೋಟಿ ಆಸ್ತಿ ಮಾಡ್ಕೊಂಡಾನೆ, ಪೆಟ್ರೋಲ್ ಬಂಕ್ ಹಾಕ್ಕೊಂಡಾನೆ, ಇಲ್ಲೇ ಬ್ಯಾಡಿಗೆ ಒಂದು 10 ಕೋಟಿ ಬಿಲ್ಡಿಂಗ್ ಮಾಡ್ಕೊಂಡಾನೆ. ಒಬ್ಬ PA ಅವನ ಹೇಳ್ಕೊಂತಾನೆ, ಅಲೋ ಇಲ್ಲಿ ಬೇಲೆ SC/ST ಕೇಸ್ ಹಾಕೋ, ಅಲೋ ಇಲ್ಲಿ ಯಾಕ ಕೊಡಪ್ಲಿ ಬಾಳೆ ಬೆಚ್ಚನೆ ಉತ್ತರ ಐತಿ ಹೊಲ ಹೊಡ್ಸೋ. ಅಯ್ಯೇ ಇವತ್ತು ಪಾಪ ಹುಡುಗ ನಿಂಗಪ್ಪ ಅಂತೇಳಿ, ನಿಂಗಪ್ಪ ಅಂತ ಒಂದು ದಿಳ್ಳಪ್ಪ ಕುರುಬ್ರಂತ ಅವು ಪಾಪ ಹೊಡೆದು ಆಸ್ತಿ ಬರೆಸಿ ಹೆದ್ರಿ ಓಡೋಗ್ಬಿಟ್ಟು ಅವು. ಪೊಲೀಸರನ್ನ ಹಚ್ಚೋದು ಹೊಡೆಸೋದು. ಇವು ನಮ್ಮ ಕಾಂಗ್ರೆಸ್ನಾಗ PA ಅದನೊಬ್ಬನು. ಅವನೇನು MLA, ಮಿನಿಸ್ಟ್ರು, CM ಏನು
ಅವನೇನರ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಹಂಗಾಗ್ಬಿಟ್ಟಿದ್ರೆ ನಮ್ಮಂತರನ್ನೆಲ್ಲ ಹೆಣ್ಲಗ ಜೈಲಿಗೆ ಕಳಿಸ್ಬಿಡ್ತದ ಅವನು. ಒಬ್ಬನದನ್ ಸೀತಾರಾಮ ಅಂತ, ವೆರಿ ವರ್ಸ್ಟ್ ಅಂಡ್ ಹೋಪ್ಲೆಸ್ ಫೆಲೋ. ಅವನ ರಕ್ತದಲ್ಲಿ ಬರೀ ಒಂದು ಸುಮಾರು ಒಳ್ಳೆಯರವ ಈ ಹಳ್ಳಿಯ ಅಗದಿ ಪ್ರತಿಭಾನ್ವಿತರು ಒಳ್ಳೆಯ ಒಂದು ನಿಷ್ಠೂರವಾದಂಥ ದುಡಿಮೆ ಮಾಡ್ಕೊಂಡು ರೈತ ಇರ್ತಾನಲ್ಲ, ತಂದುಂಡು ತಂದು ಮಾಡ್ಕೊಂಡು ನಿದ್ದೆ ಮಾಡ್ತಾನಲ್ಲ, ಅಂತರವು 500 ಕಿಡ್ನಿ ಹಾಕಿದ್ರು ಈ ಪಿಯಾಗ ಬ್ಲಡ್ ಸುದ್ದಿ ಆಗೋದಿಲ್ಲ. ಇವಂದೇ ಹಿಂಗಾದ ಮೇಲೆ ಅವನು ಮಾಜಿ ಅವನು ಹೆಂಗಿರ್ಬೋದು, ಇವನ್ ಯಜಮಾನಿಗೆ ಎಷ್ಟು ರಕ್ತ ಕೆಟ್ಟಿರ್ಬೋದು. ನಾನು ಸತ್ಯನೇ ಹೇಳೋದು, ನಮ್ಮನ್ನೇನು ಇವತ್ತ ಕೊಂದ್ರು ಐ ಡೋಂಟ್ ಕೇರ್. ನಾವು ಯಾವುದಕ್ಕೂ ಹೆದರದಲ್ರಿ, ನಾವು ಜೀವಕ್ಕೂ ಹೆದರಲ್ಲ, ಮಾನ ಪ್ರಾಣ ಅವೆಲ್ಲವಕ್ಕೂ ಅವೆಲ್ಲ ಹೆದರೋದು, ಟ್ರೋಲ್ ಮಾಡೋದು, ಬೈಯೋದು ಇವೆಲ್ಲವಕ್ಕೂ ಬಿಟ್ಟು ಬಿಡೋದಲ್ಲ. ಯಾವಾಗ ಬಿಟ್ಬಿಡ್ಬಿಡೋದಲ್ಲ. ನಾನು ದೇಶ ಜನ ಶಾಂತಿಯಿಂದ ಇರಬೇಕು, ಒಬ್ಬ ಹೆಣ್ಣುಮಗಳು ನಿರ್ಭೀತಿಯಿಂದ ಅಡ್ಡಾಡಬೇಕು, ಜನರು ಶಾಂತಿಯಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇಲ್ದಂಗೆ ಎಲ್ಲರೂ ಒಂದು ಮನುಷ್ಯ ಧರ್ಮವಾಗಿ ಹೋಗಬೇಕು. ಬಡವರು ಶ್ರೀಮಂತರು ಹೆಣ್ಮಕ್ಳು ಗಂಡು ಮಕ್ಕಳನ್ನು ಭೇದ ಭಾವ ಇಲ್ದಂಗೆ ನಾವು ಇವತ್ತಿರಬೇಕು. ಬೇರೆ ಹೆಣ್ಮಕ್ಳನ್ನೆಲ್ಲ ಅಕ್ಕ ತಂಗಿಯರಾಗಿ ಕಾಣಬೇಕು. ನಾವು ಅವ್ರನ್ನೆಲ್ಲ ಏನಮ್ಮ ಅಂತ ಪ್ರೀತಿಸಬೇಕು. ನಿನ್ನೆ ಕೋರ್ಟ್ನಲ್ಲಿ ಒಂದು ಹುಡುಗಿ, ಸಣ್ಣ ಮುಗ್ಧ ಹುಡುಗಿ ಏನೇನ ಗಲಾಟೆ ಮಾಡ್ತಿದ್ಲು. ನನ್ನ ಲಾಯರ್ ಅಂತ ನೋಡಿ ಹೆದರಿಲ್ಲ. ಮಕ್ಕಳನ್ನು ಆಕರ್ಷಣೆ ಮಾಡೋದು ಒಂದು ಕಲೆ ಇರ್ತದೆ. ನಾನು ಇವತ್ತಿಂದಲ್ಲ, ಆ ಮಗು ಸುಮಾರು 2.5-3 ವರ್ಷ ಇರ್ಬೋದು. ಅವ್ರ ತಾಯಿನೂ ಅಲ್ಲೇ ಇತ್ತು. ಕೋರ್ಟಿಗೆ ಬಂದತ್ತು ನಿನ್ನೆ, ಸೀನಿಯರ್ ಡಿವಿಷನ್ ಕೋರ್ಟು PCJ ಕೋರ್ಟ್ ಮುಂದೆ ಕೂತಿತ್ತು. ಆ ಹುಡುಗಿ ನಾನು ಹೆದರ್ಕೊಂಡು ಹೋದ್ಲು ಲಾಯರ್ ಅಂತೇಳಿ. ಅವಿ ಬಾಯಲ್ಲಿ ನಿಮ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದೆ. ಚಾಕ್ಲೇಟ್ ಅಂದ್ಕೊಳ್ಳೆ ಮಕ್ಕಳು ಇದು ನನ್ನ ಪಾರ್ಟಿ ಅಂದ್ಬಿಡ್ತಾರೆ. ಮಕ್ಕಳು ಏನು ಮಾಡ್ತಾವೆ ಅಂದರೆ ಅವ್ರಿಗೆ ಒಂದು ಸ್ಲೋಗನ್ಸ್ ಇರ್ತವೆ. ಈಗ ಒಂದು ನಾಯಿ ಕುನ್ನಿ ಇರ್ತದೆ, ಅದಕ್ಕೆ ಹಿಂಗಂದ್ರೆ ಹೆದರ್ತದೆ. ಅದಕ್ಕೆ ಹಿಂಗೆ ಅಂದ್ಬಿಟ್ರೆ ಆಗ ಅದು ನನ್ನ ಫ್ರೆಂಡ್ ಇವನು ಅಂದ್ಬಿಡ್ತತೆ. ಮಕ್ಕಳು ಹಾಗೆ ನಂಬ್ತಾವೆ. ಬಾರ ಇಲ್ಲಿ ಚಾಕ್ಲೇಟ್ ಕೊಡಿಸ್ತಾನೆ ನಿನಗೆ ಅಂದೆ. ನಿನ್ನ ಹೆಸರೇನೋ ಅಂದೆ. ಏನಾರ ಹೇಳಿತ್ತದ ಪಾಪ ಮಗು. ಅವರಮ್ಮನ ಕುತ್ಕೊಂಡು ನಗಾಕಿ, ಅಯ್ಯೋ ಲಾಯರ್ ಎಷ್ಟು ಇದು ಮಾಡ್ತಾರೆ. ಮತ್ತು ನಾನು ಆ ಮಗುಗೆ ಒಂದು 100 ರೂಪಾಯಿ ಕೊಡೋಣ ಅಂತ ತೆಗೆದೆ. ನನ್ನ ಹತ್ರ 100 ನೋಟ್ ಇದ್ದಿಲ್ಲ, 50 ನೋಟ್ ಇತ್ತು. ಕೊಟ್ಟೆ. ಇದು ಚಾಕ್ಲೇಟ್ ತೊಗೊಳಮ್ಮ ಅಂತ ಕೊಟ್ಟೆ. ಆಮೇಲೆ ನಿನ್ನ ಮದುವೆ ಆಗಿದೆಯಾ ಅಂದೆ. ನಿನ್ನ ಮದುವೆ ಆಗಿದೆಯಾ ಅಂತ ಕೇಳಿದೆ. ಅದಕ್ಕೆ ತಮಾಷೆ ಮಾಡಿದೆ. ನಿನ್ನ ಮದುವೆ ಆಗಿ ಅಂದ್ರೆ ಸಣ್ಣ ಮಕ್ಕಳು ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅಂತ. 3 ವರ್ಷ ಅಂದ್ರೆ ಅವಕ್ಕೆ ಮದುವೆದು ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ, ಗಂಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆರಾಮ್ ನಗಕತ್ತಿಲ್ಲ. ನಿನ್ನ ಮದುವೆ ಆಗಿದೆಯಾ ಅಂದೆ. ಆಗೈತಿ ಅಂದ್ಲು. ಹಿಂಗೆ ಮಕ್ಕಳಿಗೆ ಒಂದು ಥರ ದೇವ್ರ ಥರ ಅವರು. ಮಕ್ಕಳು ಅಂದರೆ ದೇವರು. ಎಲ್ಲಿವರೆಗೆ ನಂದು ತಂದು ಅಂತ ತಿಳಿದಿರಲ್ಲ, 6-7 ವರ್ಷ ಅನ್ನೋದಕ್ಕೆ ನಂದು ತಂದು ಅಂತ ಗೊತ್ತಾಗುತ್ತೆ ಹುಡುಗರಿಗೆ. ಸೊ ಆದ್ದರಿಂದ ದೇವರನ್ನು ನಾವು ಎಲ್ಲಿ ರಾಮ್ನಲ್ಲೂ ಕಾಣೋಕ್ಕಾಗಲ್ಲ, ರಹೀಮ್ನಲ್ಲಿ ಕಾಣೋಕ್ಕಾಗಲ್ಲ, ಯೇಸುನಲ್ಲಿ ಕಾಣೋಕ್ಕಾಗಲ್ಲ. ನೀವು ಮಕ್ಕಳನ್ನು ಕಾಣಬೇಕಾದ್ರೆ, ನೀವು ದೇವರನ್ನು ಕಾಣಬೇಕಾದ್ರೆ ಮಕ್ಕಳಿಗೆ ಕೈ ಮುಗಿರಿ. ಹಸುಗೋಸದವಲ್ಲ ಅವು ದೇವರು. ಅದೇ ಶ್ರೀರಾಮ. ಹೆಣ್ಣು ಮಗಾದ್ರೆ ಅದೇ ಸೀತಾದೇವಿ. ನಮ್ಮ ತಂದೆ ತಾಯಿನೇ ದೇವರು ನಮಗೆ. ನಮ್ಮ ತಂದೆ ರಾಮ, ನಮ್ಮವ್ವ ಸೀತಾದೇವಿ. ಈ ಹೃದಯದಲ್ಲಿ ಇರಬೇಕು ಪ್ರೀತಿ. ರಕ್ತವನ್ನು ಸುದ್ದಿ ಇಟ್ಕೋಬೇಕು. ಬಡವರನ್ನು ರಕ್ಷಣೆ ಮಾಡಬೇಕು, ಮಹಿಳೆಯರನ್ನು ರಕ್ಷಣೆ ಮಾಡಬೇಕು. ದಿಸ್ ಈಸ್ ಪ್ರಿನ್ಸಿಪಲ್ ಆಫ್ ಮಿಸ್ಟರ್ ನಾಗರಾಜ್ ಕೊಡಪ್ಲಿ. ಸತ್ಯಕ್ಕೆಂದೂ ಬೆಲೆ ಇದೆ. ಸತ್ಯಕ್ಕೆ ಸದ್ಯ ಸೋಲಾಗಬಹುದು, ಆದರೆ ಮುಂದೊಂದು ದಿವಸ ಅದ್ಭುತವಾಗಿ 2013-14 ಎಲ್ಲ ಯಾವಾಗಲಿಂದನೂ ನಾನು ಮೋದಿಯವರನ್ನ ಟೀಕೆ ಮಾಡ್ತಾ ಬಂದಿದ್ದೇನೆ. ಮೋದಿನ ಟೀಕೆ ಮಾಡ್ತಾ ಯಾಕೆ ಬಂದೆ ಅಂದರೆ, ನಮ್ಮ ದೇಶದಲ್ಲಿ ಆರ್ಥಿಕತೆ ಬಹಳ ಕ್ಲಿಷ್ಟಮಯವಾದಂಥ ಸಮಸ್ಯೆಗಳಿದ್ದಾವೆ. ಅವು ಯಾವನ್ನೂ ಇವನಿಗೆ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಇವನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದೇ ಗೊತ್ತಿತ್ತು ನನಗೆ. ಜನರಿಗೆ ಗೊತ್ತಿದ್ದಿಲ್ಲ. ಸಾಮಾನ್ಯ ಜನರಿಗೆ ಇವನು ಭಾಳ ಚಲೋನು. ಇವನ್ನೆಲ್ಲ ಈ ಬಡವರೇ ಆಗ್ತಾರೆ, ಶ್ರೀಮಂತರೇ ಆಗ್ತಾರೆ ಅನ್ನೋ ಒಂದು ಥಿಯರಿ ನನಗೆ ಗೊತ್ತಿತ್ತು. ಅದಕ್ಕೆ 16ಗೆ ನೋಟ್ ಬ್ಯಾನ್ ಮಾಡಿದ್ನಲ್ಲ. ಬಡವರೇ ಆದರು, ಶ್ರೀಮಂತರೇ ಆದರು. ನಾವು ಮಧ್ಯಮ ವರ್ಗದವರು ನಾವೆಲ್ಲದವೆ ಅಲ್ಲೇ ಅದಾವೆ. ಹಿಂದಕ್ಕೆ ಹೋಗಂಗಲ್ಲ, ಮುಂದಕ್ಕೆ ಬರಂಗಲ್ಲ. ಏನೋ ಸ್ವಲ್ಪ ಬುದ್ಧಿವಂತಿಕೆ ಇದೆ, ದೇವ್ರು ಕೊಟ್ಟು ಬುದ್ಧಿವಂತಿಕೆ. ಇವೆಲ್ಲ ರೇಟ್ ಜಾಸ್ತಿ ಆಗಿ ನಾವು ಮತ್ತು ಬಡವ್ರ ಮೇಲೆ ರೇಟ್ ಜಾಸ್ತಿ ಹಾಕ್ಬೇಕು, ನಾವು ಫೀಸ್ ಜಾಸ್ತಿ ಮಾಡಬೇಕು. ಈಗ ನೌಕರದಾರಿಗೆ 1,60,000 ರೂಪಾಯಿ ಬಂಗಾರ ಆಗಿದೆ. ನೌಕರದಾರ ಹೆಂಗೆ ಕೊಳ್ಳಬೇಕಪ್ಪ? 50,000 ರೂಪಾಯಿ ನೌಕರದಾರನು 3 ತಿಂಗಳಾದ್ರೆ 1 ತೊಲೆ ಬಂಗಾರ ಬರಲ್ಲ ಮಗಳ ಮದುವೆ ಮಾಡಕ್ಕೆ. ಅವನು ಊಟ ಹೆಂಗೆ, ಬಾಡಿಗೆ ಮನೆ ಹೆಂಗೆ, ಅವನ ಮನೆ ಮಕ್ಕಳ ಫೀಸ್ ಹೆಂಗೆ, ಅವನು ಹೆಂಗೆ, ತನ್ನ ಹೊಟ್ಟಿಗೆ ಊಟ ಮಾಡೋದು ಹೆಂಗೆ, ಎಲ್ಲವೂ ರೇಟ್ ಜಾಸ್ತಿ ಆಗಿದ್ದಾವೆ.
ಒಬ್ಬ ನೌಕರದಾರಿಗೆ ಏನು ಮಾಡಿದ್ದಾರೆ ಇವರು? ಸಮಸ್ಯೆ ಇರೋ ನೌಕರದಾರಿಗೆ, ರೈತನಿಗಿರೋ ಸಮಸ್ಯೆ, ಬಡ ವ್ಯಾಪಾರಿಗಳಿಗೆ ಸಮಸ್ಯೆ, ಕೂಲಿಕಾರರಿಗೆ ಸಮಸ್ಯೆ. ಅಂಬಾನಿ, ಅದಾನಿ, ರಾಮದೇವ, ಬಾಬಾ ರಾಮದೇವ, ಅವ್ ಮಲ್ಯ ಕಲ್ಯ ಪಿಂಪ ಪಂಪ ಎಲ್ಲ ಇವ್ರು ಯಾರಿಗೆ ಏನಿಲ್ಲ. ಇವರೆಲ್ಲ ಬಿಜೆಪಿ ಮಿನಿಸ್ಟ್ರು ಎಲ್ಲ ಸಂಪದರವರು. ಈ ಸದ್ಯ ಒಂದು ರಾಗಿ ಕಾಳು ಹಿಡ್ದಾರ ಈಗ ಬಿಜೆಪಿ ಒಳಗ. ಈಗ ರಾಗಿ ಕಾಳು ಹಿಡ್ದಾರ ಕರ್ನಾಟಕದ ಲೋಕಾಯುಕ್ತಾಗ. ಎಲ್ಲಿಂದ ನಾನು ಶರಣ ಮಾಡ್ತೇನೆ. ಇಂಥವು ಇನ್ನೂ ಒಂದು ಸಾವಿರಾರು ಅದಾವು. ಹಿಡೀರಿ ಕರ್ನಾಟಕದಾಗ, ಹಿಡೀರಿ ಹಿಡೀರಿ ಲೋಕಾಯುಕ್ತರಿಗೆ. ಇವತ್ತು ನಿಮ್ಮ ಗಂಡಸ್ತನ ಏನು ತೋರಿಸಿದಿರಿ, ಇದು ಇನ್ನೂ ಸಾವಿರಾರು ಮಂದಿಗೆ ತೋರಿಸ್ರಿ. ಅದು ಯಾವ ಕಾಂಗ್ರೆಸ್ನ ಇರಲಿ, ಬಿಜೆಪಿನ ಇರಲಿ, ಮೊದಲ MLAಗಳ PAಗಳು ಏನು ಭ್ರಷ್ಟರದಾರಲ್ಲ ಅವ್ರನ್ನ ಹಿಡೀರಿ, ಹಿಡಿದು ಒದ್ದೊಳ ಹಾಕ್ರಿ ಅವ್ರನ್ನ. ಅವಾಗೆಲ್ಲ ಬಾಯ್ ಬಿಡ್ತಾರೆ ನೋಡ್ರಿ. ಎಲ್ಲದು ಎಲ್ಲೆಲ್ಲಿ ಬೇನಾಮಿ ಟ್ರಾನ್ಸಾಕ್ಷನ್ ಐತಿ, ಏನೇನೈತಿ ಎಲ್ಲ ಅವರ ಹೇಳ್ತಾರ. ಇಂಟ್ರೆಸ್ಟ್ ಪಂಚಮ ನಿಮ್ಗೆ ಅವರ ತೋರಿಸ್ತಾರ. ತಗೊಂಡೋಗಿ ಬೆಂಡೆತ್ಬಿಟ್ರಿ PAಗಳನ್ನ. ಜೈ ಹಿಂದ್, ಜೈ ಕರ್ನಾಟಕ.